ಆದಿಕಾಂಡ ಆ ಅಧ್ಯಾಯದಲ್ಲಿ ಆ ಭಾಗವನ್ನು ತಿರುಗಿಸಿಟ್ಕೊಳ್ರಿ. ಸತ್ಯವೇದದಲ್ಲಿ ಮೊದಲ ಕುಟುಂಬ, ದೇವರು ಆದಾಮ್ ಅವ್ವಳನ್ನ ಒಂದು ಮೊದಲ ಕುಟುಂಬವಾಗಿ ದೇವರು ಆಶೀರ್ವದಿಸಿದರು. ಇದು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಕುಟುಂಬವನ್ನುಂಟು ಮಾಡಿದ್ದು ಯಾರು ಹಾಗಂತ ಕೇಳಿದ್ರೆ, ಯಾವುದೋ ಒಂದು ಲೋಕ ಪ್ರಕಾರವಾಗಿ ನಡೆಯುವಂತ ಸಂಪ್ರದಾಯವಲ್ಲ ವಿವಾಹ ಎಂಬುದು, ಕುಟುಂಬ ಜೀವಿತ ಎಂಬುದು. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ನಮಗೆ ಕುಟುಂಬ ಜೀವಿತವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ. ಮೊದಲ ಕುಟುಂಬ ಆದಾಮ್ ಅವ್ವಳು, ಅವರಿಬ್ಬರನ್ನ ದೇವರು ಉಂಟು ಮಾಡಿ ಆಶೀರ್ವದಿಸಿ ಆ ಕುಟುಂಬವನ್ನ ಏರ್ಪಡಿಸಿ ಇಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ಅದರಿಂದ ಕೆಲವು ಕಾರ್ಯಗಳನ್ನು ನಾವು ಕಲಿತುಕೊಳ್ಳಬೇಕು. ಆದಿಕಾಂಡ 1ನೇ ಅಧ್ಯಾಯ 27-28 ವಾಕ್ಯವನ್ನ ನೋಡ್ರಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಮೊದಲನೇದಾಗಿ ದೇವರು ಕುಟುಂಬಕ್ಕೆ ಏನು ಮಾಡಿದ್ರು ನೋಡ್ರಿ, ಅವರನ್ನ ಗಂಡು ಹೆಣ್ಣಾಗಿ ಒಂದು ಕುಟುಂಬವಾಗಿ ಏರ್ಪಡಿಸಿ ಅವರಿಗೆ ದೊರೆತನ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟರು. ಅವ್ರನ್ನ ಯಾವುದಕ್ಕೂ ದಾಸತ್ವಕ್ಕೆ ಒಳಗಾಗಬಾರದು, ನೀವು ದೊರೆತನ ಮಾಡಬೇಕೆಂಬುದಾಗಿ ಅವರಿಗೆ ಅಧಿಕಾರವನ್ನು ಕೊಟ್ಟು ಆ ಕುಟುಂಬದಲ್ಲಿರುವಂತಹ ಆದಾಮ್ ಅವಳಿಗೆ ಆ ಕುಟುಂಬಕ್ಕೆ ಒಂದು ಅಧಿಕಾರವನ್ನು ಕೊಟ್ಟನು. ಹಾಗಾದ್ರೆ ದೇವರು ನಮ್ಮ ಕುಟುಂಬದಲ್ಲಿ ಬೇರೆ ಯಾವುದು ನಮ್ಮನ್ನ ದಾಸತ್ವಕ್ಕೆ ಒಳಪಡಿಸದ ಹಾಗೆ, ಪಾಪಗಳು, ಪಾಪ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು ದಾಸತ್ವಕ್ಕೆ ಒಳಪಡಿಸಿ ಬಿಡದ ಹಾಗೆ ನಾವೇ ಆಳ್ವಿಕೆ ಮಾಡುವವರಾಗಿರಬೇಕು, ಜಯ ಹೊಂದಿದವರಾಗಿರಬೇಕು. ನಿಮ್ಮನ್ನ ಯಾವುದು ದಾಸತ್ವಕ್ಕೆ ಒಳಪಡಿಸಿ ಬಿಡಬಾರದು, ಆಳ್ವಿಕೆ ಮಾಡುವವರಾಗಿರಬೇಕು ಎಂಬುದಕ್ಕಾಗಿ ದೇವರು ನಮಗೆ ಬಂದು ಅಧಿಕಾರವನ್ನ ಕೊಟ್ಟರು, ಆಶೀರ್ವದಿಸಿದನು. ದೇವರವರನ್ನ ಆಶೀರ್ವಾದ ಮಾಡಿದರು. ನಿಮ್ಮ ಕುಟುಂಬವನ್ನ ಆಶೀರ್ವದಿಸುವುದೇ ದೇವರಿಗೆ ಮೆಚ್ಚಿಕೆ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯವನ್ನ ನೋಡ್ರಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ದೇವರು ಅವನಿಗೆ ಜವಾಬ್ದಾರಿ ಕೊಟ್ಟರು. ಬರೀ ಅಧಿಕಾರ, ದೊರೆತನ, ಆಶೀರ್ವಾದವನ್ನು ಕೊಟ್ಟದ್ದು ಮಾತ್ರವಲ್ಲ, ದೇವರು ಅವನಿಗೊಂದು ಜವಾಬ್ದಾರಿನ ಕೊಡ್ತಾ ಇದ್ದಾರೆ. ನೀನು ಬಂದು ಸುಮ್ಮನಿರಬಾರದು, ಸೋಮಾರಿ ಆಗ್ಬಿಡಬಾರದು, ಈ ತೋಟವನ್ನ ನೋಡು, ಇದನ್ನ ಬಂದು ನೀನದನ್ನ ವ್ಯವಸಾಯ ಮಾಡಬೇಕು, ಕಾಯಬೇಕು, ಅದಕ್ಕೆ ನೀರನ್ನ ಹಾಕಬೇಕು, ಅದನ್ನ ಬಂದು ನೀನು ಚೆನ್ನಾಗಿ ಗಮನಿಸಬೇಕು, ಪರಾಂಬರಿಸಬೇಕು. ಒಂದು ಕೆಲಸವನ್ನ ಕೊಟ್ಟರು ಎಂಬುದನ್ನ ನೋಡ್ತೇವೆ. ಅದೇ ರೀತಿಯಾಗಿ ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸ. ಗಂಡನ್ನು ಹೊರಗಡೆ ಹೋಗಿ ಸಂಪಾದನೆ ಮಾಡಿ ಕುಟುಂಬವನ್ನ ಪರಾಂಬರಿಸಲಿಕ್ಕೆ ಕಾಸನ್ನ ತರಬೇಕು. ಹೆಂಡತಿ ಮನೆಯಲ್ಲಿರುವಂತ ಜವಾಬ್ದಾರಿಗಳನ್ನ, ಕೆಲಸಗಳನ್ನ ಮಾಡಬೇಕು. ಮಕ್ಕಳು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ತಮ್ಮ ಜವಾಬ್ದಾರಿನ ನೆರವೇರಿಸಬೇಕು. ಎಲ್ಲರಿಗೂ ದೇವರು ಕೆಲಸವನ್ನ ಇಟ್ಟಿದ್ದಾರೆ. ಇಲ್ಲ ರೀ, ನಾನು ರಿಟೈರ್ಡ್ ಆಗ್ಬಿಟ್ಟೆ, ನನ್ನ ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ನಾನು ಇರ್ತೇನೆ, ವಯಸ್ಸಾಗ್ಬಿಡ್ತು, ಆ ರೀತಿಯಾಗಿ ತಂದೆ ತಾಯಿಂದರು ಹೇಳ್ತಾ ಇದ್ದೀರಾ? ನಿಮಗೂ ದೇವರು ಕೆಲಸ ಕೊಟ್ಟಿದ್ದಾರೆ. ನೀವು ಪ್ರಾರ್ಥಿಸಬೇಕು, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಒಳ್ಳೆ ಕಾರ್ಯಗಳನ್ನ ಹೇಳ್ಕೊಡ್ಬೇಕು, ಸಹಾಯಕವಾಗಿರ್ಬೇಕು. ನಿಮ್ಮ ಸೊಸೆಗೆ ಅಥವಾ ಮಗನಿಗೆ ಆ ಕುಟುಂಬದಲ್ಲಿ ನಿಮ್ಮಿಂದ ಸಾಧ್ಯವಾದಂತ ಸಹಾಯವನ್ನು ಮಾಡಬೇಕು. ಸೋಮಾರಿಯಾಗಿ ಕುಳಿತುಕೊಂಡಿರುವುದಕ್ಕೆ ದೇವರು ಯಾರನ್ನು ಅನುಮತಿಸುವುದಿಲ್ಲ. ತೋಟವನ್ನೆಲ್ಲ ಉಂಟು ಮಾಡಿ ನೀವು ಚೆನ್ನಾಗಿ ತಿಂದು ತೃಪ್ತರಾಗಿರ್ಬೇಕೆಂಬುದಾಗಿ ಹೇಳಿದ ದೇವರು ನೀನು ಕೆಲಸ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲಸ ಮಾಡದೇ ಇರುವವನು ಊಟ ಮಾಡದೇ ಇರಲಿ. ಓದು ಮುಗಿಸಿದ ಮಕ್ಕಳು ಕೆಲಸ ಹುಡುಕ್ತಾ ಇದ್ದೀರಿ ಅಂದ್ರೆ ಆ ಕೆಲಸ, ನೀವು ಎದುರು ನೋಡುವಂತ ಕೆಲಸ ಸಿಗುವ ತನಕ ಯಾವುದಾದ್ರೂ ಒಂದು ಕೆಲಸವನ್ನ ಕಂಡು ಹಿಡೀರಿ. ದೇವರು ಕೊಡ್ತಾರೆ. ಒಂದು ಚಿಕ್ಕ ಕೆಲಸವಾದ್ರೂ ನೀವು ಸುಮ್ಮನೆ ಮನೇಲಿರಬಾರ್ದು. 3 ವರ್ಷದಿಂದ ಕೆಲಸ ಹುಡುಕ್ತಾ ಇದ್ದೇನೆ, ಮನೇಲಿದ್ದೇನೆ ಎಂಬುದಾಗಿ ಹೇಳ್ಬಾರ್ದು. ಯಾವುದನ್ನಾದ್ರೂ ಮಾಡ್ತೇನೆ, ದೇವರಿಗಾಗಿ ಒಂದು ಚಿಕ್ಕ ಕೆಲಸವನ್ನಾದ್ರೂ ಮಾಡ್ತೇನೆ. ನೀವು ಸೋಮಾರಿಗಳಾಗಿ ಬಿಡಬಾರದು ಎಂಬುದಾಗಿ ಹೇಳಿ ದೇವರು ಅದರಲ್ಲಿ ಗಮನ ಹರಿಸ್ತಾರೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡಿ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಅವನು ಕುಟುಂಬ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದವನು. ಕೆಲವು ಗಂಡಸರು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡುವುದಿಲ್ಲ, ಹೆಂಡತಿ ಹೋಗಿ ಕೆಲಸ ಮಾಡಿ ಆ ಸಂಪಾದನೆಯಲ್ಲಿ ಪೆಟ್ರೋಲ್ ಹಾಕೊಂಡು ಊರು ಸುತ್ತೋದು ಸರಿ ಹೊಂದುವಂಥದ್ದೇ ಅಲ್ಲ. ಅದು ಗಂಡಂದಿರೇ ಕುಟುಂಬಕ್ಕೆ ಜವಾಬ್ದಾರಿ. ನೀವು ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡು ಬಂದು ಹೆಂಡತಿ ಮಕ್ಕಳನ್ನ ಪರಾಮರಿಸಬೇಕು. ಹೆಂಡತಿಯ ಸಂಪಾದನೆಯಲ್ಲಿ ಕಾಲ ಕಳೀತಾ ಇರುವಂತ ಗಂಡಂದಿರನ್ನ ದೇವರು ಎಂದಿಗೂ ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ, ಆಶೀರ್ವದಿಸುವುದು ಇಲ್ಲ. ಯಾವ್ದಾದ್ರು ಒಂದು ಕೆಲಸವನ್ನ ಹುಡುಕ್ರಿ, ಯಾವ್ದಾದೊಂದು ಕೆಲಸವನ್ನ ಮಾಡ್ರಿ. ಹುಡುಕ್ತಾನೆ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಇರಬೇಡ್ರಿ. ಎಷ್ಟೋ ಅವಕಾಶಗಳು ಇದೆ, ಸಿಂಪಲ್ ಆದ ಕಾರ್ಯವನ್ನು ಕೂಡ ಮಾಡಬಹುದು. ದೇವರ ಬಳಿ ಪ್ರಾರ್ಥಿಸಿದ್ರೆ ಮಾರ್ಗ ತೆರೆದು ಕೊಡ್ತಾರೆ. ಆದ್ರಿಂದ ದೇವರು ಬಂದು ಜವಾಬ್ದಾರಿ ಕೊಡ್ತಾರೆ. ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಇದೆ ಕುಟುಂಬದಲ್ಲಿ.
ಅವರವರ ಜವಾಬ್ದಾರಿನ ಸರಿಯಾಗಿ ನೆರವೇರಿಸಬೇಕು. ಅದನ್ನ ಮಾಡದೇ ಇರುವುದರಿಂದಲೇ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು, ಹೋರಾಟಗಳು ಎಲ್ಲವೂ ಉಂಟಾಗ್ತಾ ಇದೆ. ಸರಿನಾ? ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ.